ನಮಸ್ತೆ ಸ್ನೇಹಿತರೆ, ನಮ್ಮ ಕಡೆ ಮೀನು ಸಾರಿಗೊಂದು ಡಿಫ್ರೆಂಟ್ ಆಗಿರೋ ಹುಳಿ ಹಾಕ್ತೀವಿ ನೋಡಿ, ಅದನ್ನೇ ತೋರಿಸೋಣ ಅಂತ ಮಾಡಿದೆ ನೋಡಿ. ಇದು ವಾಟೆ ಹುಳಿ ಅಂತ. ನಿಮ್ಮ ಕಡೆ ಸಿಕ್ಕಿದರೆ ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ನಮ್ಮನೇಲಿ ಇದೊಂದು ಮರ ಇದೆ, ಮೊದಲಿಂದ ಇದೆ ನಮ್ಮಲ್ಲಿ. ಅದನ್ನು ಮಾಡಿಟ್ಕೊತೀವಿ. ಇದು ಮತ್ತು ಆಯುರ್ವೇದಿಕ್ ಮೆಡಿಷನ್ಗೆ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಈ ಥರ ನಾನು ಈ ಮೀನೆಲ್ಲ ಕಟ್ ಮಾಡುವಾಗ ಮತ್ತು ಈ ಥರ ರುಬ್ಬಕ್ಕೆ ಫಸ್ಟ್ ಹಾಕ್ಕೊಂಡು ಆಮೇಲೆ ಮೀನು ಕಟ್ ಮಾಡೋದು ತೋರಿಸ್ತೀನಿ ನಿಮಗೆ. ಅಂದರೆ ನಾನು ಕಟ್ ಮಾಡುವಾಗ ಇದು ನುಣ್ಣಾಗಿರುತ್ತಲ್ವ ಆವಾಗ, ಅದಕ್ಕೆ ಅಂತ. ಇವಾಗ ನೋಡಿ, ಇದು ನಮ್ಮ ಹೊಳೆಯಲ್ಲಿ ಸಿಕ್ಕ ಮೀನು, ಕಾಮೀನು ಅಂತ ಹೇಳ್ತೀವಿ ನಾವು ಇದಕ್ಕೆ. ಎಷ್ಟು ದೊಡ್ಡದಿದೆ ನೋಡಿ. ಇದು ಹೊಳೆ ಮೀನು ಅಂದರೆ ಕೆಲವರು ತಿನ್ನಲ್ಲ, ಕೆಲವರು ಇಷ್ಟಪಟ್ಟು ತಿಂತಾರೆ. ಕೆಲವರಿಗೆ ತುಂಬ ಇಷ್ಟ. ಆದರೆ ಕುಯ್ಯೋದು ಮಾತ್ರ ತುಂಬ ಕಷ್ಟ. ಇದು ಲೋಳೆ ಇರುತ್ತೆ. ಈ ಥರ ಬೂದಿ ಹಾಕ್ಕೊಂಡು ಕೊಯ್ಯಬೇಕು. ನಾವಲ್ಲಿ ಒಲೆಯಲ್ಲಿ ಎಲ್ಲ ಅನ್ನ ಮಾಡ್ತೀವಲ್ಲ, ಹಾಗಾಗಿ ಸಿಗುತ್ತಲ್ಲ ಬೂದಿ ಎಲ್ಲ, ಹಾಗಾಗಿ ಪರವಾಗಿಲ್ಲ. ಸ್ವಲ್ಪ ಜಾರತ್ತೆ, ತುಂಬ ಜಾರತ್ತೆ. ತುಂಬ ಕಷ್ಟ ಆಗುತ್ತೆ ನನಗೆ. ಅದು 3 ಮೀನು ಕೊಯ್ಲಿಕ್ಕೆ ತುಂಬ ಕಷ್ಟ, ತುಂಬ ಹೊತ್ತು ತಗೊಳ್ತು. ಆದರೆ ಸ್ವಲ್ಪ ಈ ಥರ ಮೀನು ಇಷ್ಟಪಡೋರು ಇದು ಕೊಯ್ಯೋದು ಗೊತ್ತಿರಲ್ಲ ಅಲ್ವಾ ಕೆಲವರಿಗೆ, ಆ ಥರ ಮಾಡ್ಕೊಂಡು ತಿನ್ಬೋದಲ್ಲ ಅಂತ ತೋರಿಸಿದ್ದು ನೋಡಿ. ಹೆಜ್ರು ಅಂತ ಹೇಳ್ತೀವಿ ನಾವು. ಅದರ ಮೇಲ್ಗಡೆ ಈಗ ಹೀಗೆ ವೈಟ್ ಆಗಿರುತ್ತೆ ನೋಡಿ, ಈ ಥರ. ಇದಕ್ಕೆ ಹೆಜ್ರು ಅಂತ ಹೇಳ್ತೀವಿ ನಾವು. ಅದು ಈಗ ದೊಡ್ಡ ಮೀನಿಗೆ ದೊಡ್ಡದು, ಚಿಕ್ಕ ಮೀನಿಗೆ ಚಿಕ್ಕ ಇರುತ್ತೆ. ಈ ಥರ ಹೋಗುತ್ತೆ ನೋಡಿ. ಹಾಗೆ ತೆಗಿಬೇಕು ಅದನ್ನು ಈ ಥರ. ಈಗ ನೋಡಿ, ಇದರಲ್ಲಿ ಎಷ್ಟಿತ್ತು, ಇದರಲ್ಲಿ ಇಲ್ಲ. ಈ ಥರ ಆಗುತ್ತೆ ತೆಗೆದ ಮೇಲೆ ನೋಡಿ. ಹೀಗೆ ಸ್ವಲ್ಪ ಕಷ್ಟ ಆಗುತ್ತೆ ಕೊಯ್ಲಿಕ್ಕೆ, ಸ್ವಲ್ಪ ಕಷ್ಟ ಆಗುತ್ತೆ ಕೆಲವರಿಗೆ. ಅಂದರೆ ಅಭ್ಯಾಸ ಇರೋರು ಕೊಯ್ತಾರೆ. ಇದು ಸ್ವಲ್ಪ ಅಭ್ಯಾಸ ಇಲ್ಲದಿರೋರು ಕೆಲವರು ಪೇಟೆಲ್ಲ ಕಟ್ ಮಾಡ್ಕೊಂಡು ಬರ್ತಾರೆ. ಮತ್ತು ನೋಡಿ, ಫ್ರೆಶ್ ಆಗಿದೆ ಈ ಥರ ನೋಡಿ. ಗಾಳಿ ಮೊಟ್ಟೆ ಅಂತ ನಾವು ಹೇಳೋದಿದು. ಅದು ಒಡೆದು ಹೋಗಿದ್ದರೆ ಅದು ಹಸಿ ಮೀನಲ್ಲ ಅಂತ. ಇದು ಇವಾಗ ಹಿಡಿದು ಹೆಚ್ಚು ಹೊತ್ತಾಗಲಿಲ್ಲ ಅಂತ ಈ ಥರ ಇದ್ದರೆ ಅದು ಒಂದು ಪ್ಲಸ್. ಯಾಕೆಂದರೆ ಇದು ಐಸ್ ಹಾಕಿದ್ದೆಲ್ಲ ಅಲ್ವಾ. ಇದು ಪೇಟೆಯಲ್ಲಿ ಅಂದರೆ ತುಂಬ ಐಸ್ ಹಾಕಿ ಎಲ್ಲ ಇಡ್ತಾರಲ್ವ, ಆ ಥರ ಮೀನು ಥರ ಅಲ್ಲ ಇದು. ತಿನ್ನೋರಿಗೆ, ಇಷ್ಟಪಟ್ಟು ತಿನ್ನೋರಿಗೆ ಚೆನ್ನಾಗಿರುತ್ತೆ. ಅದೊಂದು ಪ್ಲಸ್. ಆರೋಗ್ಯಕ್ಕೂ ಒಳ್ಳೆಯದು ಕೂಡ. ಹಾಗೆ ಹಸಿ ಹಾಗೆ ತಂದು ಮಾಡಿ ತಿಂದರೆ ಚೆನ್ನಾಗಿರುತ್ತಲ್ವ, ಐಸಲ್ಲಿ ಫ್ರಿಜ್ಜಲ್ಲೆಲ್ಲ ಇಟ್ಟು ತಿನ್ನೋದಕ್ಕಿಂತ. ಅದೊಂದು ಪ್ಲಸ್ ಇದು ಹೊಳೆ ಮೀನು. ಮತ್ತು ನೋಡಿ, ನಮ್ಮೂರಲ್ಲಿ ಜಾಸ್ತಿ ನಮ್ಮ ಕಡೆ ಮೀನು ಮಾಡ್ತಾರೆ. ಇಲ್ಲಿ ಮೊದಲೆಲ್ಲ ತುಂಬ ಇತ್ತು. ಇವಾಗ ಒಂದು ಸೋಮವಾರ, ಶುಕ್ರವಾರ, ಶನಿವಾರ ಎಲ್ಲ ಸ್ಟಾರ್ಟ್ ಆಗಿದೆ. ಮತ್ತು ಜಾಸ್ತಿ ದಿನ ನಾವು ಮೀನು ಸಾರೇ ಮಾಡೋದು. ಭಾನುವಾರ ಜಾಸ್ತಿ ಎಲ್ಲಾದರೂ ಕೋಳಿ ಅಷ್ಟೇ. ಮತ್ತು ಮೀನೇ ಆಗಬೇಕಿಲ್ಲಲ್ಲ, ಸಮುದ್ರ ಹೊಳೆ ಎಲ್ಲ ಹತ್ತಿರ ಇರುತ್ತಲ್ವ, ಅದಕ್ಕೆ ಜಾಸ್ತಿ ಮೀನೇ ತಿಂತಾರೆ. ಈ ಥರ ಮೀನಾದರೆ ಕಟ್ ಮಾಡೋದು ಮಾತ್ರ ತುಂಬ ಕಷ್ಟ. ನನಗೆ ಅಷ್ಟು ತುಂಬ ಏನು ರೂಢಿ ಇಲ್ಲ. ಇವಾಗ ಇದು ಮಾಡಿದ್ದು ನಾನು. ಆದರೂ ನನಗೆ ತುಂಬ ಟೈಮ್ ತಗೋತು. ಈಗ ನೋಡಿ, ಈಗ ತಲೆನ ಈ ಥರ ಮಾಡಿ ಎಲ್ಲ ಕಟ್ ಮಾಡಿದ್ದು. ಈ ಥರ ಒಳಗಡೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಚೆನ್ನಾಗಿರುತ್ತಲ್ವ, ಅದಕ್ಕೆ ಒಳಗಡೆ ಇದೆಲ್ಲ ತೆಗಿತೀವಿ. ಕಾಮೀನು ಅಂತ ಹೇಳ್ತೀವಿ. ಈ ಥರ ಪೀಸೆಲ್ಲ ಚೆನ್ನಾಗಿರುತ್ತೆ. ನಾನು ಇದನ್ನು ತಿನ್ನೋದಿಲ್ಲ, ಆದರೆ ತಿನ್ನೋರಿಗೆ ಇಷ್ಟ ಆಗೋದವ್ರಿಗೆ ಮಾಡಿ ಹಾಕೋದಷ್ಟೇ. ನನಗೆ ಇಷ್ಟ ಇಲ್ಲ ಮೀನು, ಸ್ವಲ್ಪ ಸ್ಮೆಲ್ ಥರ ಅನಿಸುತ್ತೆ ಅದಕ್ಕೆ. ನಮ್ಮ ಕಡೆ ಮತ್ತು ಜಾಸ್ತಿ ನೋಡಿ, ಈ ಥರ ಮೀನು ಕೊಯ್ದ ಮೇಲೆ ಸ್ವಲ್ಪ ಹೊತ್ತು ಉಪ್ಪು ಹಾಕಿ ಇಡ್ತೀವಿ. ಅದಕ್ಕೆ ಚೆನ್ನಾಗಿ ಉಪ್ಪೆಲ್ಲ ತಗೊಂಡ್ಮೇಲೆ ಸಾರನ್ನು ಫಸ್ಟ್ ರುಬ್ಬಕ್ಕೆ ಹಾಕಿರ್ತೀವಲ್ಲ, ಅದನ್ನೆಲ್ಲ ಸ್ವಲ್ಪ ಮತ್ತೆ ನುಣ್ಣಗಾಗಬೇಕು. ಈ ಥರ ನೋಡಿ ಹಾಕಿ ಇಟ್ಟರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ನಾವು ಮಸಾಲೆ ಮಾಡೋದ್ರೊಳಗಡೆ ಮಸಾಲೆ ನೋಡಿ ಇಷ್ಟು ನುಣ್ಣಾಗಬೇಕು ಅದು ಮೀನು ಸಾರಿಗೆ. ಹಾಗೆ ಈಗಂದರೆ ಜರಿ ಸಿಗಬಾರ್ದು ಅದರಲ್ಲಿ. ಅಷ್ಟು ಚೆನ್ನಾಗಿದ್ದರೆ ಎಲ್ಲ ಈರುಳ್ಳಿ, ಟೊಮೊಟೊ, ಶುಂಠಿ, ಹಸಿಮೆಣಸು ಎಲ್ಲ ಹಾಕಿ ಕುದಿಸ್ಬಿಟ್ಟು ಆಮೇಲೆ ಈ ಥರ ಮೀನು ಹಾಕ್ತೀವಿ. 5 ನಿಮಿಷ ಸಾಕು. ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡೋದು. ಆವಾಗೇ ಇದೆಲ್ಲ ಪೀಸೆಲ್ಲ ಚೆನ್ನಾಗಿ ಇಡೀ ಹಾಗೆ ಇರುತ್ತೆ. ಇಲ್ಲಾಂದರೆ ಕರಗಿ ಹೋಗುತ್ತೆ. ಅದಕ್ಕೆ ಚೆನ್ನಾಗಿದೆಯಾ ನೋಡಿ ಸ್ನೇಹಿತರೆ. ನೋಡಿ, ಈ ಥರ ಸ್ವಲ್ಪ ಮತ್ತೆ ಒಂದು 2 ಗಂಟೆ 3 ಗಂಟೆ ಬಿಟ್ಟು ಚೆನ್ನಾಗಾಗುತ್ತೆ ಇದು. ಈ ಥರ ಆಮೇಲೆ ತೋರಿಸ್ತಾ ಇರೋದು ನಿಮಗೆ ನಾನಿದು. ಚೆನ್ನಾಗಿದೆಯಾ ನೋಡಿ. ಬಿಸಿ ಅಷ್ಟು ಚೆನ್ನಾಗಿರಲ್ಲ.